ಅವರ ಜನ್ಮ ದಿನಾಚರಣೆಯ ಭಾಗವಾಗಿ ಮಿಸ್ರಿಕೋಟೆಯಲ್ಲಿ ನಡೆಯುತ್ತಾ ಇರುವಂತಹ ಈ ಒಂದು ಶಾಂತಿಯ ರ್ಯಾಲಿ ಯಾವತ್ತೂ ಕೂಡ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯ ಸಂದೇಶಗಳನ್ನು ಸಾರುವಾಗ ಅವರು ಈ ಜಗತ್ತಿಗೆ ಕೊಟ್ಟಂತಹ ಸುಂದರವಾದ ಸಂದೇಶಗಳು, ಅವರು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಸುಂದರವಾದ ನಡೆ ನುಡಿಗಳು ಯಾವತ್ತೂ ಕೂಡ ಇವತ್ತಿಗೂ ಕೂಡ ಅವರ ಈ ಒಂದು ಆಶಯ ಆದರ್ಶಗಳು ಅದು ಮಾದರಿಯಾಗಿದೆ, ಯಾವುದೇ ಸಂಶಯವಿಲ್ಲ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಕ್ರಿಮ್ ಜಾರಕ ವಲವು ಕಾನ ಕಾಫಿರ, ನಿನ್ನ ನೆರೆಹೊರೆಯವನು ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ವಿಭಾಗದವನಾಗಿರ್ಲಿ, ಯಾವುದೇ ಬಣ್ಣದವನಾಗಿರ್ಲಿ, ಯಾವುದೇ ಧರ್ಮದವನಾಗಿರ್ಲಿ, ಅವನ ಜಾತಿಯನ್ನು ನೋಡದೆ, ಅವನ ಧರ್ಮವನ್ನು ನೋಡದೆ, ಅವನ ವಿಭಾಗವನ್ನು ನೋಡದೆ, ಅವನ ಬಣ್ಣವನ್ನು ನೋಡದೆ, ಅವನ ಮೇಲ್ಜಾತಿ ಕೆಳಜಾತಿ ನೋಡದೆ, ಶ್ರೀಮಂತ ಬಡತನ ನೋಡದೆ ಅವನನ್ನು ನೀನು ಗೌರವಿಸಬೇಕು ಎಂದು ಕಲಿಸಿದ ನಾಯಕರಾಗಿದ್ದಾರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಂದುವರಿದು ಹೇಳುತ್ತಾರೆ, ಒಬ್ಬ ಸತ್ಯ ವಿಶ್ವಾಸಿ ಅಂತ ಹೇಳಿದ್ರೆ ಯಾರು? ಒಬ್ಬ ಮುಫ್ಮಿನ್ ಅಂತ ಹೇಳಿದ್ರೆ ಯಾರು? ಅಲ್ ಮುಸ್ಲಿಮು ಮನ್ ಸಲಿಮ ಅನ್ನಾಸು ಮಿನ್ ಲಿಸಾನಿಹಿ ವಯದಿ. ಒಬ್ಬ ಮುಸಲ್ಮಾನ ಅಂತ ಹೇಳಿದ್ರೆ ಅವನ ಕೈಗಳಿಂದ, ಅವನ ನಾಲಿಗೆಯಿಂದ ಇನ್ನೊಬ್ಬ ಮನುಷ್ಯ ಯಾವಾಗ ಸಲಾಮತ್ತಾಗ್ತಾನೆ, ಯಾವಾಗ ರಕ್ಷೆ ಹೊಂದುತ್ತಾನೆ, ಆಗ ಮಾತ್ರ ಒಬ್ಬ ಮುಸಲ್ಮಾನನಿಂದ ಇನ್ನೊಬ್ಬ ಮನುಷ್ಯನಿಗೆ ಯಾವುದೇ ರೀತಿಯ ತೊಂದರೆಯಾಗಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ರೀತಿಯ ಉಪದ್ರವಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶಗಳು ಆ ರೀತಿಯಾಗಿತ್ತು. ಇದು ಕೇವಲ ಇಸ್ಲಾಂ ಮಾತ್ರವಲ್ಲ, ಇಲ್ಲಿರುವಂತಹ ಎಲ್ಲಾ ಧರ್ಮಗಳು ಕೂಡ ಶಾಂತಿಯ, ಸೌಹಾರ್ದತೆಯ, ಸಹಬಾಳ್ವೆಯ ಸಂದೇಶವನ್ನಾಗಿದೆ ಸಾರುವಂಥದ್ದು. ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳ್ತಾರೆ, ಮೀನಾರವ 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 ಎಂದೆನಿಸದಿರಯ್ಯ.